ರಸ್ತೆಗಾಗಿ ಕಾಯುತ್ತಿರುವ ಸಪ್ತಸಾಗರ ಎಸ್ಸಿ ಕಾಲನಿ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ಎಸ್ಸಿ ಕಾಲನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ 2 ವರ್ಷಗಳ ಹಿಂದೆ ಮಂಜೂರಾಗಿದ್ದರು. ಇಂದಿಗೂ ಕಾಮಗಾರಿಕೆ ಪೂರ್ಣಗೊಳ್ಳದೇ ಇರುವುದರಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಆರೋಪದ ಪ್ರಕಾರ ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದ್ದರೂ ಸಪ್ತಸಾಗರ ಗ್ರಾಮ ಪಂಚಾಯಿತಿ ಕಾಮಗಾರಿಕೆಯನ್ನ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದೆ. ಇದರ ಪರಿಣಾಮವಾಗಿ ಎಸ್ಸಿ ಕಾಲನಿಯ ನಿವಾಸಿಗಳು ಪ್ರತಿನಿತ್ಯ ಗ್ರಾಮಕ್ಕೆ ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಶಾಲೆಗೆ ತೆರಳುವ ಪುಟ್ಟ ಮಕ್ಕಳು ಪ್ರತಿದಿನ ಕೆಸರು ಮತ್ತು ಹದಗೆಟ್ಟ ರಸ್ತೆಯಲ್ಲಿ ಸಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮಳೆಗಾಲದಲ್ಲಿ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತಿದೆ. ಗ್ರಾಮದ ಮಹಿಳೆಯರು ಹಾಗೂ ಅನಾರೋಗ್ಯಕ್ಕೊಳಗಾದವರು ಆಸ್ಪತ್ರೆಗೆ ತೆರಳಬೇಕಾದ ಸಂದರ್ಭದಲ್ಲಿಯೂ ರಸ್ತೆ ಇಲ್ಲದ ಕಾರಣ ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ. ಸೈಕಲ್ ಮತ್ತು ಬೈಕ್ ಸಂಚಾರವು ಕಷ್ಟಕರವಾಗಿದ್ದು ಪಾದಚಾರಿಗಳಿಗೂ ಸುರಕ್ಷಿತವಾಗಿ ಓಡಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗ್ರಾಮದ ಹಿರಿಯರೊಬ್ಬರು ಮಾತನಾಡಿ, ಕಳೆದ 10 ವರ್ಷಗಳಿಂದ ನಮ್ಮ ಗೋಳನ್ನ ಕೇಳುವವರು ಯಾರೂ ಇಲ್ಲ. ರಸ್ತೆಗಾಗಿ ಅನೇಕ ಬಾರಿ ಮನವಿ ಮಾಡಿದರು. ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರ ತವರು ಪ್ರದೇಶವಾಗಿರುವ ಈ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಕಂಡು ಬರುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಚುನಾವಣೆಯ ವೇಳೆ ಮಾತ್ರ ಜನರ ಬಳಿ ಬರುವ ಜನಪ್ರತಿನಿಧಿಗಳು ನಂತರ ಈ ಭಾಗದ ಸಮಸ್ಯೆಗಳ ಕಡೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪವು ಕೇಳಿ ಬಂದಿವೆ. ಎಸ್ಸಿ ಕಾಲನಿಗೆ ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಕೆಯನ್ನು ತಕ್ಷಣ ಆರಂಭಿಸಿ ಸಾರ್ವಜನಿಕರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಿತ ಜನಪ್ರತಿನಿಧಿಗಳನ್ನ ಒತ್ತಾಯಿಸಿದ್ದಾರೆ. ರಸ್ತೆ ಇಲ್ರಿ, ಯಾರನ್ನ ಕೇಳ್ರು ಬರೀ ಮಾಡಿಸ್ತಾನೋ ಇಲ್ಲಿ ಮಾಡಿಸ್ತಾನೋ ಅಂತ ಹೇಳ್ತಾರೆ. ಅವ್ರು ಬರ್ತೀವಿ ಇವ್ರು ಬರ್ತೀವಿ ಅಂತ ಇದ್ದು ಹೇಳ್ತಾರೆ. ಮಾಡಕ್ಕೆ ಬರೋಣ, ಕೇಳಕ್ಕೆ ಹೋಗಿ ಪಂಚಾಯತಿಗೆ ಹೋಗೋಣ ಮಾಡಿಸೋಣ ಅಂತ ಹೇಳ್ತಾರೆ. ಮತ್ತು ಈಗ ಬಂದು ಕೇಳೋಣ ಉಗಿನೋ ಅಂತ ಹೇಳ್ತಾರೆ. ಉಗಿದ ಬಳಕ ಒಂದು 4 ಮತ್ತು 2 ಗಚ್ಚಿಗೆ ಬರ್ತಾವೆ, ಆದ್ರೆ ಬರ್ತೈತಿ ಕಂಟಿ ಹೇಳ್ತೈತಿ. ನಾವು ಕಂಟಿ ಕಡಿದು ನಾವು ಹಚ್ಕೊಡ್ದು ಹುಡುಗರನ್ನ ಬಿಟ್ಟು ಬರಬೇಕು. ಕಂಟಿ ಆದ್ರೆ ನಾವು ಕಡಿಬೇಕು, ಗಾರಿ ಬಂದ್ರು ನಾವು ಮುಚ್ಕೋಬೇಕು, ಅವ್ರು ಯಾರು ಮುಚ್ಚಂಗಿಲ್ಲ ನಾವು ಮುಚ್ಚಬೇಕು. ಇಂಥ ಇವು ಹುಡುಗರನ್ನ ತರ್ಲಾಕ ಬಿಡ್ಲಾಕ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗ್ಬೇಕು. ಊರಾಗ ಹೋಗ್ಬೇಕ್ರೆ ಹುಡುಗರನ್ನ ಬಿಡಾಕ, ಚಿಕ್ಕುಡ್ಗೆ ಹೋಗ್ಬೇಕು ಬಿಡ್ಲಾಕ್ರಿ, ಸಿದ್ದಾಪುರಕ್ಕೆ ಹೋಗ್ಬೇಕು ಬಿಡ್ಲಾಕ. ತರೋದು ನಾವು ಬಿಡೋದು ನಾವು. ಯಾವಾಗ ಹೋಗೋದು ಬರೋದು, ಈ ದಗದಕ್ಕೆ ಹೋಗೋರಿಗೆ ಬರೋದಿಲ್ಲ ರೀ. ಕೆಲಸ ಎಲ್ಲಿ ಹೋಗಕ್ಕೆ ಬರಕ್ಕೆ ಬರೋದಿಲ್ಲ, ಏನೂ ಇಲ್ಲ. ಹಿಂಗಾಗಿ ಭಾಳ ದೊಡ್ಡ ಸಮಸ್ಯೆ ಮಾಡತ್ರಿ. ಅದು ರೋಡ ಟೆಗ್ಗ ದಿನ್ನಿ ಬಿದ್ದತ್ರಿ. ನಿಮಗೆ ಅಲ್ಲಿ ಏನೇನು ತ್ರಾಸ ಆಗತ್ತೆ ಅನ್ನೋದು ನಮ್ಗೆ ಒಂದು ಸ್ವಲ್ಪ ಹೇಳ್ಕೊಡ್ರಿ. 12 ವರ್ಷ ಆತ್ರಿ. ನಮ್ಗೆ ಹಾಲಿಲ್ರಿ, ದವಾಖಾನಿಗೆ ಹೋಗ್ಬೇಕಾದ್ರೆ ಹುಡುಗರು ತೊಗೊಂಡು ಹೋಗ್ಬೇಕಾದ್ರೆ ತೊಂದ್ರೆ ಐತ್ರಿ. ಹೋಗೋಣ ಆಗಿಲ್ರಿ, ಮಳೆ ಆತಂದ್ರ ಒಟ್ಟು ಅಲ್ಲಿ ಹಚ್ಚಿ ಬರಂಗಿಲ್ರಿ. ಒಟ್ಟ ನಿಮ್ಗೆ ಅಲ್ಲಿ ಒಟ್ಟ ಹಾದ್ಯಾಡಕ್ಕಂತೂ ಪೂರಾ ಸಮಯ ಪೂರಾ ತೊಂದರೆ ಐತ್ರಿ. ನೀವು ದವಾಖಾನಿಗೆ ಹೋಗ್ಬೇಕು ಮಾಡಬೇಕು. ಮತ್ತೇನೋ ನೀವು ಒಟ್ಟ ಮೇನ್ ಹಾದಿ ಹೋಗ್ಬೇಕಾದ್ರ ರೀ, ಈಗ ಹಾರೋಗಿರಿ ಈ ಕಡೆ ಅಥಣಿ ಹೋಗ್ಬೇಕಾದ್ರೆ ಮೇನ್ ರೋಡ್ ಅದಾರ ನಿಮಗ್ರಿ. ಇಲ್ಲಿ ಅನುಕೂಲ ಇಲ್ಲ ನೋಡ್ರಿ. ಕಡೆ ಹೋಗ್ಬೇಕ್ರಿ, ಹರಿಗಡ್ ಕಡೆ ಹೋದ್ರನ ರೀ ನಮ್ ರೋಡ್ ಅಂತ ನಮ್ಗೆ ಹಾದಿ ಅನುಕೂಲ ಇಲ್ರಿ. ಒಲಿ ಒಟ್ ನೀವು ಹಾಯ್ಬೇಕಾದ್ರೆ ಇದ ಮೇನ್ ರೋಡ್ ಅರ್ಲನ ಹಾಯ್ಬೇಕ್ರಿ. ಮೇನ್ ರೋಡ್ ರೀ ಹಾ ಹಾ ನಮಗ. ಒಟ್ ನಿಮಗ ಅಲ್ಲಿ ಹುಡುಗರಿಗೆ ಶಾಲೆ ಹೋಗಾಕ ಬರಾಕ ನಿಮ್ಗ ಆದಾಡಕ ಮಾಡಾಕ ಬಾಳ ಸಮಸ್ಯೆ ಐತ್ರಿ. ಸಾಲಿದ ಬಾ ತೊಂದ್ರೆ ಐತ್ರಿ. ಸಾಲಿದ ದರಿಗೆ ಹೋಗ್ಬೇಕಾದ್ರೆ ಬಿ ಅಲ್ಲಿ ಅಂತಕ ಹೋದ್ ಹುಡುಗರನ್ನ ಬಿಟ್ಟು ಬರೋದ್ರಿ, ಬರಂಗಿಲ್ರಿ ಒಳಗ. ಎಲ್ಲ ಬಸ್ಗಳು ಹಾದ್ಯಾಡು ಬಸ್ಗಳು ಅದಾವ. ಐತ್ರಿ ಇದು. ಹಾ ನಾವು ಹಾದಿಲ್ಕ ಹಿಂಗಾಗಿದೀವ್ರಿ. ಬಿದ್ದು ಗಾಡಿ ಮೇಲೆ ಬಿದ್ದ. ಯಾವಾಗ ಬಿದ್ದರಿ ನೀವ್ರಿ? ನಾವು ದವಾಖಾನಿಗೆ ಹೋಗ್ರಿ. ಹಾಂ ರೀ, ದವಾಖಾನೆ ಹೋಗಿ ಬಿದ್ದ 10 ವರ್ಷ ಆತ್ರಿ. ಹಾದಿಲ್ಲದಕ್ಕ ಹಿಂಗೆ ಬಿದ್ದ ಕಾಲ ಆಪರೇಷನ್ ಆಗ್ಯಾವ್ರಿ. ಎಷ್ಟು ವರ್ಷ ಆತ್ರಿ ನೀವು ಬಿದ್ರಿ? ಈ ಬಿದ್ದ 10-12 ವರ್ಷ ಆತ್ರಿ. ಅವಾಗಿಂದ ಹಾದಿನ ಇಲ್ರಿ. ನಿಮ್ದೇನು ಅನಿಸಿಕೆ ಐತೆ ಹೇಳ್ರಿ ಸರ. ಚಿಕ್ಕೋಡದಿಂದ ಸಿದ್ದಾಪುರ ಹೋಗ್ಬೇಕಾದ್ರೆ ಸತತ ಮಳೆ ಆಯ್ತು ಅಂದ್ರೆ ಬರೀ ಬಾಯಾಗ ತೊಗೊಂಡು ನೀರು ಹೋಗುವಂಥ ಪರಿಸ್ಥಿತಿ ಇಲ್ಲ. ಪಂಚಾಯತ್ ಅವ್ರಿಗೆ ಬಂದು ಹೇಳ್ರೆ ಏನು ಹೇಳ್ತಾರೋ, ಇಲ್ಲ ಅದು ನಮ್ಮದು ಗೆಜೆಟ್ನಾಗ ಪಾಸ್ ಆಗಿತ್ತು, 4 ಟಿಪ್ಪರ್ ಹೋಗಿತ್ತು, ಮುಂದೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೋ. ಇಲ್ಲಿ ಕೇಳೋರ ಬರೋರ ಯಾರೂ ಇಲ್ಲ. ನಾವು ಎಷ್ಟೇ ಸಲ ಮನವಿ ಪತ್ರ ಕೊಟ್ಟರು ಕೂಡ ಅವ್ರು ಏನೂ ಅದಕ್ಕೆ ರೆಸ್ಪಾನ್ಸ್ ಅನ್ನೋದು ಸರಿಯಾಗಿ ಮಾಡ್ತಾ ಇಲ್ಲ. ಪಂಚಾಯತಿ ಸಿಬ್ಬಂದಿ ಅವರ ಮತ್ತು ಚೇರ್ಮನ್ರ ಕೂಡಿಸಿ ನಾವು ಹೇಳಿದ್ವಿ ಎಲ್ಲ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೋ, ಆದರೆ ಹೇಳಿದಂಗೆ ಹೋಗಿಬಿಡ್ತಾರೋ. ಈಗ ಏನೈತೆ ಅಂದ್ರೆ ಸರ, ಇಲ್ಲಿ ಒಂದು ಎಸ್ಸಿ ಕಾಲನಿ ಐತಿ, ಇಲ್ಲಿ ಒಂದು ಅಲ್ಲೊಂದು ಇಲ್ಲೊಂದು 2 ಮನೆ ಅದಾವೆ. ಆದ್ರೆ ಸಂಪರ್ಕ ಮಾತ್ರ 24 ಅವರ್ಸ್ ಚಾಲೂ ಇರ್ತೈತಿ. ಆದ್ರೆ ಏನಾಗೈತಿ, ಈ ಮನುಷ್ಯ ಬಿದ್ದ ನಂತರ ಕಾಲು ಮುರ್ಕೊಂಡ್ರೆ ಏನು ಬಿದ್ದಾನು ಕಾಲು ಮುರ್ಕೊಂಡು ಆತ್ಮ
ಹೋಗಿದ್ವಿ ನಾವು 2 ಟಿಪ್ಪರ್ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಸರ ನಮ್ಗೆ ರಸ್ತೆ ವ್ಯವಸ್ಥೆ ಮಾಡಿ ಒಂದು ಜರ ಅನುಕೂಲ ಮಾಡಿ ಕೊಟ್ರೆ ಪಂಚಾಯತ್ವರ್ಗು ನಾವು ಹೇಳ್ರಂತೂ ಆಗಿಲ್ಲ ಸರ. ಇನ್ನು ನಾವು ಎಲ್ಲಿ ಹೋಗ್ಬೇಕು ಅದು ನಮಗೆ ತಿಳಿವಲ್ದು. ಮತ್ತು ಇಲ್ಲಿ ಯಾರೇ ಹೋದ್ರೂ ಈ ರಸ್ತೆಗಂತೂ ಯಾರೂ ಕಣ್ ತೆಗಿಯೋರಿಲ್ಲ. ಸರಿಯಾಗಿ ಸರ್ ಅದನ್ನು ನಾವು ಹೇಳ್ರೆ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೋ ಹೇಳಿದವರು ಅವ್ರು ವರ್ಗ ಆಗ್ಯಾರು. ಮಾತು ನಾವು ಹೊಸ್ದಾಗಿ ಬಂದದ್ದು ಹೊಸ್ದಾಗಿ ಬಂದ ನಂತರ ನಮಗೇನು ಪ್ರೊಸೆಸಿಂಗ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೋ. ಈಗ 3 ತಿಂಗಳು